ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿಯಾದಂಥ ಆರೋಪವನ್ನು ಮಾಡ್ತಾರೆ ಅಂತ ಈಗಾಗಲೇ ಶಾಸಕ ಗವಿಯಪ್ಪರು ಕೂಡ CM ವಿರುದ್ಧ ಆಗಿ ಮತ್ತು ಸರ್ಕಾರ ವಿರುದ್ಧ ಅಭಿವೃದ್ಧಿಗೆ ಹಣ ಕೊಡ್ತಿಲ್ಲ, ನಾವು ಹೆಂಗೆ ಕ್ಷೇತ್ರದಲ್ಲಿ ಕಾಲಿಡೋದು ಅಂತ ಕೂಡ ಪ್ರಶ್ನೆ ಮಾಡ್ತಿರೋಂಥದ್ದು. ಈ ಬಗ್ಗೆ ಮಾತನಾಡಲು MLC ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾಂಗ್ರೆಸ್ನಲ್ಲೇ ಕೂಡ ಅನುದಾನ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು, ಅವರೇ ಕೂಡ ಸರ್ಕಾರ ವಿರುದ್ಧ ತಿರುಗಿ ಬಿದ್ದಿರೋಂಥದ್ದು. ಈ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಗವಿಯಪ್ಪ ಅವರು ಸತ್ಯವನ್ನು ಹೇಳಿದ್ದಾರೆ. ನಮ್ಮ ವಿಜಯನಗರದಿಂದ ಆಯ್ಕೆಯಾಗಿರ್ತಕ್ಕಂಥ, ಹೊಸಪೇಟೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಗವಿಯಪ್ಪ ಅವರು ಸರ್ಕಾರ ಅನುದಾನಕ್ಕೆ, ಅಭಿವೃದ್ಧಿಗೆ ಹಣವನ್ನು ಕೊಡ್ತಾ ಇಲ್ಲ, ಅನುದಾನವನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನು ಈ ಹಿಂದೆ ಅನೇಕ ಜನ ಪತ್ರ ಬರೆದಿದ್ದರು. BR ಪಾಟೀಲ್ ಪತ್ರ ಬರೆದಿದ್ದರು ಸರ್ಕಾರಕ್ಕೆ. ಅದೇ ಥರ ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಮಾಜಿ ಸಚಿವರು ಅವರು ಕೂಡ ಪತ್ರ ಬರೆದಿದ್ದರು. ಈ ಥರ ಅನೇಕ ಜನ ಶಾಸಕರು ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಗುಂಡಿ ಮುಚ್ಚೋಕ್ಕಾಗ್ತಾ ಇಲ್ಲ ರಸ್ತೆಗಳದು, ಮತ್ತು ರೈತರಿಗೆ ಹೇಗೆ ಮುಖ ತೋರಿಸ್ಬೇಕು, ಆಮೇಲೆ ಸಮುದಾಯಗಳ ಭವನಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ, ಈ ಥರ ಅನೇಕ ರೀತಿಯಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ. ಬರೀ BJP ಶಾಸಕರು ಮಾತಾಡ್ತಾರೆ ಅನ್ನೋವಂಥದ್ದು ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಶಾಸಕರು ಮಾತಾಡ್ತಾ ಇದ್ದಾರೆ, ಸತ್ಯವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅನ್ನೋದನ್ನು ನಾನು ಹೇಳ್ತೇನೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಬರ್ತಕ್ಕಂಥ ದಿನದಲ್ಲಿ 9ನೇ ತಾರೀಕಿನಿಂದ ಏನು ಸೆಷನ್ ಪ್ರಾರಂಭ ಆಗುತ್ತೆ, ಆ ಸೆಷನ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಎತ್ಕೊಂಡು ನಾವು ಸದನದಲ್ಲಿ ಮಾತನಾಡ್ತೇವೆ. ಈ ಸರ್ಕಾರವನ್ನು ಕಟ್ಟಿ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಆದರೂ ಅವ್ರು ಹೇಳ್ತಿರೋಂಥ ಈ ಬೈ ಎಲೆಕ್ಷನಲ್ಲಿ 3 ಕ್ಷೇತ್ರ ನಾವೇ ಗೆದ್ದಿದ್ದೀವಿ, ಅಂದರೆ ಜನ ನಮ್ಮ ಪರ ಇದ್ದಾರೆ, ನಾವು ಅಭಿವೃದ್ಧಿ ಕೆಲಸಗಳು ಮತ್ತು ಗ್ಯಾರಂಟಿಯನ್ನು ಕೊಟ್ಟಿರೋದಕ್ಕೆ ಓಟ್ ಹಾಕಿರೋದು ಅಂತ ಹೇಳ್ತಿದ್ದಾರೆ. ಯಾವ ಅಭಿವೃದ್ಧಿಯನ್ನು ಮಾಡಿದ್ರೋ, ಯಾವ ರೀತಿ ಗೆದ್ರಿ, ಅಭಿವೃದ್ಧಿ ಮಾಡಿ ಗೆದ್ರೋ ಅಥವಾ ಬೇರೆ ಬೇರೆ ವಾಮಮಾರ್ಗಗಳ ಮೂಲಕ ಚುನಾವಣೆಯನ್ನು ಗೆದ್ರಿ? ಈ 3 ಸೀಟು ಗೆದ್ದಿದ್ದೀವಿ ಅಂತ ಹೇಳಿ ನೀವು ಏನು ಬೇಕಾದರೂ ಮಾಡಿದರೂ ನಡೆಯುತ್ತಾ? ಆದ್ದರಿಂದ ಮಹಾರಾಷ್ಟ್ರದಲ್ಲಿ BJP ಗೆದ್ದಿದೆ, ಆ ರೀತಿ ಗೆಲುವನ್ನು ನೀವಿಲ್ಲಿ ಸಾಧಿಸಿದ್ದೀರಾ? ಹಾಗಂತೇಳಿ ನಾವು 22 ಬೈ ಎಲೆಕ್ಷನ್ ನಡೀತು ಯಡಿಯೂರಪ್ಪನ ಕಾಲದಲ್ಲಿ, ಅವಾಗ 18 ಸೀಟ್ಗಳನ್ನು ನಾವು ಗೆದ್ದಿದ್ವಿ. ಹಾಗಂತ ಏನೋ 3 ಸೀಟ್ಗಳನ್ನು ಗೆದ್ದಿದ್ದೀವಿ, ಕರ್ನಾಟಕದ ಅಭಿವೃದ್ಧಿಯನ್ನು ನೋಡಿಬಿಟ್ಟು ಮತದಾನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅಪ್ಪಟ ಸುಳ್ಳು. ಆದ್ದರಿಂದ ಜನ ಸರ್ಕಾರ ಇದೆ, ಸರ್ಕಾರದ ಪರವಾಗಿರುವಂಥ ಶಾಸಕರನ್ನು ಗೆಲ್ಲಿಸೋಣ ಅಂತೇಳಿ ಗೆಲ್ಲಿಸಿರ್ಬೋದು. ಆದರೆ ನಿಮ್ಮದು ಅಭಿವೃದ್ಧಿಯ ಮಾನದಂಡ ಈ 3 ಎಲೆಕ್ಷನಲ್ಲಿ ಗೆದ್ದಿರೋದ್ರಿಂದ ಅಲ್ಲ ಅನ್ನೋದನ್ನು ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ. ಸರ್, ವಕ್ಫ್ ಜಮೀನು ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋಂಥದ್ದು ಪ್ರಮುಖವಾಗಿ ಈ ಹಿಂದೆ 2000ಕ್ಕೂ ಅಧಿಕ ನೋಟಿಸ್ಗಳನ್ನು BJP ಕಾಲದಲ್ಲಿ ಬಂದಿತ್ತು, ನಮ್ಮ ಕಾಲದಲ್ಲಿ ಆ ಥರ ನೋಟಿಸ್ ಕೊಟ್ಟಿಲ್ಲ. ಕಾಲದಲ್ಲಾದರೂ ನೋಟಿಸ್ ಕೊಟ್ಟಿರಲಿ, ಅದು BJP ಅವ್ರ ಕಾಲದಲ್ಲಾದ್ರೂ ನೋಟಿಸ್ ಕೊಟ್ಟಿರಲಿ, ಕುಮಾರಸ್ವಾಮಿ ಅವರಿದ್ದಾಗಾದರೂ ನೋಟಿಸ್ ಕೊಟ್ಟಿರಲಿ, ನಿಮ್ಮ ಸಿದ್ದರಾಮಯ್ಯ ಅವ್ರ ಕಾಲದಲ್ಲಾದರೂ ನೋಟಿಸ್ ಕೊಟ್ಟಿರಲಿ. ವಕ್ಫ್ ಜಮೀನು ಏನಿದೆ, ರೈತರಿಂದ ತೆಗೆದುಕೊಂಡಿರ್ತಕ್ಕಂಥದ್ದು, ದೇವಸ್ಥಾನಗಳ ಜಮೀನು ಅಥವಾ ಇನ್ಯಾವುದೋ ಚರ್ಚ್ಗಳ ಜಮೀನು ಏನು ಆಕ್ಯುಪೈ ಮಾಡಿದ್ದೀರಾ, ಆಕ್ಯುಪೈ ಮಾಡಿ ವಶಪಡಿಸ್ಕೊಂಡು ಕಬಳಿಸ್ಕೊಂಡು ನೋಟಿಸ್ ಕೊಟ್ಟಿರೋದೇನಿದೆ ಎಲ್ಲವನ್ನೂ ಕೂಡ ನಾವು ವಿರೋಧ ಮಾಡ್ತೀವಿ. ಇದು BJP ಕಾಲ, ಕಾಂಗ್ರೆಸ್ ಕಾಲ, JDS ಕಾಲ ಅನ್ನೋದು ಬಿಟ್ಟುಬಿಡಿ. ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಇದು ಸರಿಯಲ್ಲ, ಇದರ ವಿರುದ್ಧ ಕಾನೂನು ಆಗಬೇಕು ಅನ್ನೋಂಥದ್ದನ್ನು ನಾವು ಹೇಳ್ತೇವೆ. ಈ ಸರ್ಕಾರ ಕಾನೂನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಜಮೀನುಗಳೇನಿದ್ದಾವೆ ಎಲ್ಲರಿಗೂ ರೈತರಿಗೆ ವಾಪಸ್ ಕೊಡಬೇಕು ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್, ವಕ್ಫ್ ಹೋರಾಟದಲ್ಲಿ BJPಯಲ್ಲಿ ಗೊಂದಲ ಇದೆಯಾ? ಯಾವುದೇ ಗೊಂದಲ ಇಲ್ಲ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೆ ನಾವು ಒಳಗಡೆ ಕೂತ್ಕೊಂಡು ಬಗೆಹರಿಸ್ತೇವೆ. ಇಷ್ಟು MLC ರವಿಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಲಿ ಜೊತೆ KS ಮಾರುತಿ ನಾಯಕ, ಸಮಯ ನ್ಯೂಸ್, ಬೆಂಗಳೂರು.